ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅಂಬಾರಿ ಸಿನಿಮಾದಲ್ಲಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಸುಪ್ರೀತಾ ಅವರು ಇದ್ದಕ್ಕಿದ್ದಂಗೆ ಕಣ್ಮರೆಯಾಗಿ ಹೋದರು ಅಂತ ಹೇಳ್ಬೋದು. ಅವರು ಸುಪ್ರೀತಾ ಅವರು ಎಲ್ಲಿ ಹೋದರು, ಏನಾದರೂ ಇವತ್ತು ಸಹ ಗೊತ್ತೇ ಆಗಿಲ್ಲ ಅಂತ. ಮದುವೆ ಆಗಿಲ್ಲ, ಇವತ್ತು ಸೆಟಲ್ ಆದ್ರೆ ಯಾವುದ್ರ ಬಗ್ಗೆಯೂ ಕೂಡ ಇವತ್ತಿಗೂ ಕೂಡ ಅವರು ಮಾಹಿತಿಗಳಿಲ್ಲ. ಇವತ್ತಿಗೂ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಆ್ಯಕ್ಟಿವ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಈಗಿರೋಂಥ ಸುಪ್ರೀತಾ ಅವ್ರ ಬಗ್ಗೆ ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನು ನಾವು ಕಲೆ ಹಾಕಿ ತೊಗೊಂಬಂದಿದ್ದೀವಿ ಸ್ನೇಹಿತರೆ. ಸುಪ್ರೀತಾ ಅವರು ಯಾಕಾಗಿ ಸಿನಿಮಾಗೆ ದೂರ ಆದರೂ, ಇದಕ್ಕೆ ಕಾರಣ ಏನಿರ್ಬೋದು ಅನ್ನೋದನ್ನು ಕೆಲವೊಂದು ಮಾಹಿತಿಗಳಿಗೆ ಕಲೆ ಹಾಕಿರುವಂಥದ್ದು. ಹೌದು, ಸಿನಿಮಾ ರಂಗದಲ್ಲಿ ಕೂಡ ಕಾಸ್ಟಿಂಗ್ ಕೋಚ್ ಬಗ್ಗೆ ಹಿಂದೆ ಸಾಕಷ್ಟು ನಟಿಗರು ಕೂಡ ಇದ್ರ ವಿಷಯವಾಗಿ ಧ್ವನಿ ಎತ್ತಿದ್ರು. ಇದೇ ವಿಚಾರವಾಗಿ ಸುಪ್ರೀತಾ ಅವರು ಕೂಡ ಈ ಸಿನಿಮಾ ರಂಗ ದೂರ ಆಗಿರೋದ, ನಿರ್ದೇಶಕರು ಮತ್ತು ನಿರ್ಮಾಪಕರ ಜೊತೆ ಹಾಸಿಗೆ ಹಂಚ್ಕೊಂಡ್ರೆ ಮಾತ್ರನೇ ಅವಕಾಶಗಳು ಸಿಗುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದರೆ ಹೌದು. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಅಂಬಾರಿ ಸಿನಿಮಾದಲ್ಲಿ ಈ ನಟಿನ ಅಭಿನಯ ನೋಡಿದರೆ ಅವರ ಬಗ್ಗೆ ಕಮೆಂಟ್ ಮಾಡಿ, ಮತ್ತು ಇವರನ್ನು ಮಿಸ್ ಮಾಡೋದಾದ್ರೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಏನು, ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಕಾಲದಲ್ಲಿ ತಮ್ಮ ಅಭಿನಯದ ಮೂಲಕ ಸೌಂದರ್ಯದಿಂದ ಗಮನ ಸೆಳೆದ ನಟಿ ಅಂದರೆ ಅದು ಸುಪ್ರೀತಾ ಶೆಟ್ಟಿ ಅವರು. ಇಂದು ಸಿನಿಮಾ ಲೋಕದಿಂದ ಬಹುತೇಕ ದೂರವಾಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು, ಸಾಕಷ್ಟು ವರ್ಷಗಳಿಂದಲೇ. ಇನ್ನು ಅಂಬಾರಿ ಸಿನಿಮಾದ ಮೂಲಕ ಜನಪ್ರಿಯತೆ ಪಡೆದ ಇವರು ನಂತರ ಏಕಾಏಕಿ ಕಣ್ಮರೆಸಿ ಆಗ್ತಾರೆ. ಇವರು ಯಾಕಾಗಿ ಕಣ್ಮರೆ ಆದ್ರಂಥ ಪ್ರಶ್ನೆಗಳು ಇಂದಿಗೂ ಕೂಡ ಹಲವಾರು ಮನಸ್ಸಿನಲ್ಲಿ ಉಳ್ಕೊಂಡಿರುವಂಥದ್ದು. ಇನ್ನು ಮೂಲತಃ ಮಂಗಳೂರಿನ ಬೆಳ್ತಂಗಡಿ ಭಾಗದ ಮೂಲದವರಾಗಿದ್ದಂಥ ಸುಪ್ರೀತಾ ಅವರು ಆರಂಭದಲ್ಲೇ ತಮ್ಮ ನೈಸರ್ಗಿಕ ಅಭಿನಯದಿಂದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದರು ಮತ್ತು ಕನ್ನಡದ ಕೆಲ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ದೊಡ್ಡ ಮಟ್ಟದ ಅವಕಾಶಗಳು ಅವರನ್ನು ಹುಡುಕಿಕೊಂಡು ಬಂದಿರಲಿಲ್ಲ. ಅದರಲ್ಲಿ ಮುಖ್ಯವಾಗಿ ಅಂಬಾರಿ ಸಿನಿಮಾ ಅಂತೂ ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಅದರಲ್ಲಿ ಅವರು ಮೊದಲನೇ ಅಭಿನಯನೂ ಕೂಡ ಆಗಿತ್ತು. ಇನ್ನು ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ತಂದು ಕೊಟ್ಟಂಥ ಈ ಸಿನಿಮಾ ಒಳ್ಳೆಯ ಹೆಸರು ಕೂಡ ತಂದು ಕೊಟ್ಟಿತ್ತು. ಇನ್ನು ಇದರಲ್ಲಿ ಇವರ ಅಭಿನಯ ನೋಡಿದಂಥ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅಂದುಕೊಂಡರು ಸುಪ್ರೀತಾ ಅವರು ಮುಂದಿನ ನಮ್ಮ ಕನ್ನಡ ಸಿನಿಮಾ ರಂಗದ ಅತಿ ದೊಡ್ಡ ನಾಯಕಿಯಾಗಿ ಹೊರಹೊಮ್ಮುತ್ತಾರೆ ಅಂತಲೂ ಕೂಡ ಎಲ್ಲ ಅಂದುಕೊಂಡಿದ್ದರು. ಬಟ್ ಅದೆಲ್ಲ ಸುಳ್ಳಾಗಿ ಹೋಯಿತು. ಇತ್ತೀಚೆಗೆ ನೆನಪಿನ ಅಂಗಳದಿಂದ ಅಂತ ಒಂದು ಸಿನಿಮಾ ಕೂಡ ಬರುತ್ತೆ. ಆ ಸಿನಿಮಾದ ಸಂದರ್ಶನವೊಂದರಲ್ಲಿ ಮಾತಾಡಿದಂಥ ಅವರು ಮನಸ್ಸಿನ ನೋವನ್ನು ಕೂಡ ಹೇಳ್ಕೊಂಡಿದ್ರು. ಮತ್ತು ಅಲ್ಲೇ ಇದ್ದಂಥ ಕೆಲವರು ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡಿದರು, ಎಲ್ಲಿ ಮೇಡಮ್ ನೀವು ಅಂಬಾರಿ ಸಿನಿಮಾ ಆದ ನಂತರ ಎಲ್ಲೂ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಿಲ್ವಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಸುಪ್ರೀತಾ ಅವರಿಗೆ ಮನಸ್ಸಿನಲ್ಲಿ ತುಂಬ ದಿನದಿಂದ ಒದಗಿಸಿಟ್ಟುಕೊಂಡಿದ್ದಂಥ ಕೆಲವೊಂದು ಸತ್ಯವನ್ನು ಹೇಳ್ತಾರೆ. ಹೌದು, ಇಲ್ಲಿ ಟ್ಯಾಲೆಂಟ್ ಇದ್ದರೆ ಮಾತ್ರ ಸಾಕಾಗೋದಿಲ್ಲ ಎಂದು ಅವರು ಹೇಳಿದ ಮಾತು ಅನೇಕರಿಗೆ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಹೌದು, ಪ್ರತಿಭೆಗೆ ಮೀರು ಇನ್ನೂ ಹಲವು ವಿಚಾರಗಳು ಸಿನಿಮಾ ರಂಗದಲ್ಲಿ ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ಅವರು ಕೂಡ ಅಲ್ಲಿ ಮಾತನಾಡುತ್ತಾರೆ. ಇನ್ನು ಅವರ ಮಾತಿನ ಪ್ರಕಾರ ಕೆಲವೊಮ್ಮೆ ಅವಕಾಶ ಪಡೆಯಲು ಕೆಲವು ನಿರ್ಮಾಪಕರು ಮತ್ತು ನಿರ್ದೇಶಕರ ಜೊತೆ ಅವರ ವೈಯಕ್ತಿಕ ಆಸೆಗಳನ್ನು ನಾವು ನೆರವೇರಿಸಬೇಕಾಗತ್ತೆ. ಆಗ ನೆರವೇರಿಸಿ ಅವರಿಗೆ ತೃಪ್ತಿ ಆದರೆ ಮಾತ್ರ ನಮಗೆ ಅವಕಾಶಗಳನ್ನು ಕೊಡುವಂಥದ್ದು. ಇದು ಸಿನಿಮಾ ರಂಗದಲ್ಲಿ ಕೆಲವೊಂದು ಕಡೆ ಇರುವಂಥದ್ದು. ಹಾಗಂತ ಎಲ್ಲ ನಿರ್ಮಾಪಕರು ನಿರ್ದೇಶಕ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ಕೆಲವರು ಇದೇ ಒಂದು ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವರು ಸುಪ್ರೀತಾ ಅವರು ಇಲ್ಲಿ ತುಂಬಾ ನೋವಿನಿಂದ ಹೇಳ್ಕೊಳ್ತಾರೆ. ಇನ್ನೊಂದಷ್ಟು ವಿಚಾರಗಳನ್ನು ನಾನು ಹೇಳಲು ಸಾಧ್ಯವಿಲ್ಲ, ಯಾಕೆಂತಂದರೆ ಅದರಿಂದ ನನಗೆ ಮುಂದೆ ಸಾಕಷ್ಟು ತೊಂದರೆ ಆಗ್ಬೋದು. ಹಾಗಾಗಿ ನನಗೆ ಸಿನಿಮಾ ರಂಗದಲ್ಲಿ ಅವಕಾಶ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಯಾರಿಂದನೂ ಕೂಡ ತೊಂದರೆ ಆಗೋವಂಥದ್ದು ಮತ್ತು ನನಗೆ ಯಾರ ಜೊತೆ ಸಂಪರ್ಕ ಹೊಂದಲು ಕೂಡ ನನಗೆ ಇಷ್ಟವಿಲ್ಲ. ಹಾಗಾಗಿ ಸಿನಿಮಾ ರಂಗದ ಸವಾಸನೆ ಬೇಡ ಅಂತ ಹೇಳಿ ನಾನು ದೂರ ಉಳ್ಕೊಂಡ್ಬಿಟ್ಟಿದ್ದೇನೆ ಅನ್ನೋದನ್ನು ಸುಪ್ರೀತಾ ಅವರು ಹೇಳ್ಕೊಳ್ಳೋವಂಥದ್ದು. ನಾನು ಆ ರೀತಿ ನಿರ್ದೇಶಕ ನಿರ್ಮಾಪಕರ ಆಸೆಯನ್ನು ತೀರಿಸಿ ನಾನು ಹೀರೋಯಿನ್ ಆಗಬೇಕನ್ನೋ ಅವಕಾಶ ಬೇಡ ಅಂತಲೇ ನಾನು ಆತ್ಮಗೌರವದಿಂದ ವಿರುದ್ಧವಾಗಿ ಯಾವುದನ್ನು ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಅನ್ನೋದು ಕೂಡ ನಾನು ದೂರ ಉಳಿದಿದ್ದು ಅಂತ ಹೇಳಿ ಸ್ಪಷ್ಟಪಡಿಸಿದರು. ಇನ್ನು ಮುಂದಿನ ದಿನಗಳಲ್ಲೂ ಅಷ್ಟೇ, ಇನ್ನೂ ನನಗೆ ಅವಕಾಶ ಒದಗಿ ಬರುತ್ತೆ, ಸಿನಿಮಾದಿಂದ ಬಂದುಬಿಡುತ್ತೆ ಅನ್ನೋದು ಯಾವುದೇ ನನಗೆ ಕನಸು ಇಲ್ಲ ಅಂತ ಭ್ರಮೆಯೂ ನನಗೆ ಇಲ್ಲ. ನಂಗೆ ಬರೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಯಾಕೆ ಅಂತಂದರೆ ಅವ್ರು ಹೇಳೋ ಯಾವ ಕಂಡೀಷನ್ಗಳು ಕೂಡ ನಾನು ಒಪ್ಪೋದು ಇಲ್ಲ ಅಂತ ಹೇಳಿದರು. ಅದು ನಿಜವೂ ಕೂಡ ಆಯಿತು. ನೆನಪಿನ ಅಂಗಳದಿಂದ ಬಂದಂಥ ಆ ಸಂದರ್ಭದಲ್ಲಿ ಮಾಡಿದಂಥ ಪ್ರೆಸ್ ಮೀಟ್ ಆದ ನಂತರ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಈಗಾಗಲೇ ಈ ಸಿನಿಮಾ ಬಂದು ಬರೋಬ್ಬರಿ 10-12 ವರ್ಷಗಳು ಕಳೆದೇ ಹೋಯಿತು. 10-12 ವರ್ಷದಿಂದಲೂ ಕೂಡ ಒಂದು ಸಿನಿಮಾ ಇಲ್ಲಿ ಒಂದು ಸೀರಿಯಲ್ನಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ನಿಜಕ್ಕೂ ಕೂಡ ಅವ್ರು ಹೇಳಿದ ಮಾತುಗಳೇ ಸತ್ಯವಾಯಿತು ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಅದೇ ಕಾರಣಕ್ಕೆ ಸಿನಿಮಾ ಅವಕಾಶಗಳು ಕಡಿಮೆ ಆಗ್ತಾ ಹೋದವು ಮತ್ತು ಅವರು ಬೇಸರದಿಂದ ಕೂಡ ಹಿಡ್ಕೊಳ್ತಾರೆ. ನನಗೆ ಅವಕಾಶಗಳು ಸಿಗ್ತಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇದೆ. ಈ ರೀತಿಯಲ್ಲಿ ತಮ್ಮ ನೋವನ್ನು ಕೂಡ ಹಿಡ್ಕೊಂಡು ತುಂಬ ನೋವುಪಟ್ಟಿದ್ದರು ಆ ಸಂದರ್ಭದಲ್ಲಿ. ಕನ್ನಡ ಚಿತ್ರರಂಗದ ಗ್ಲಾಮರ್ ಹಿಂದೆ ಅಡಗಿರುವ ಕೆಲವು ಕತ್ತಲೆ ಮುಖಗಳು ಅವರ ಪರೋಕ್ಷವಾಗಿ ಬೆಳಕಿಗೆ ತಂದಿದ್ದರು. ಅವರ ಮಾತು ಕೇಳಿದ ಅನೇಕರಲ್ಲಿ ಅವರಿಗೆ ಬೆಂಬಲ ಕೂಡ ಸೂಚಿಸಿದರು. ಸಿನಿಮಾ ಲೋಕದಲ್ಲಿ ಉಳಿಯಲು ಕೆಲವರು ತ್ಯಾಗ ಮಾಡುತ್ತಾರೆ, ಕೆಲವರು ಮೌನವಾಗುತ್ತಾರೆ, ಇನ್ನು ಕೆಲವರು ಸ್ವಾಭಿಮಾನ ಉಳಿಸಿಕೊಂಡು ದೂರ ಸರಿಯುತ್ತಾರೆ. ಸುಪ್ರೀತಾ ಅವರು ಈ ನಿರ್ಧಾರದಲ್ಲಿ ಅದರಲ್ಲಿ ಒಂದಾಗಿದೆ ಎಂದು ಅಭಿಮಾನಿಗಳು ಕೂಡ ಅಭಿಪ್ರಾಯಪಟ್ಟರು. ಮತ್ತು ಸಾಕಷ್ಟು ಜನ ಅಭಿಮಾನಿಗಳು ಸುಪ್ರೀತಾ ಅವರ ಧ್ವನಿಗೂಡಿಸಿ, ಹೌದು ನೀವು ತೆಗೆದುಕೊಂಡ ನಿರ್ಧಾರನೇ ಸರಿ ಇದೆ, ನೀವು ಲೈಫಲ್ಲಿ ಒಳ್ಳೆ ಗಂಡನ ಮದುವೆಯಾಗಿ ಜೀವನದಲ್ಲಿ ನೆಮ್ಮದಿಯಾಗಿರಿ ಮೇಡಮ್, ಇದು ಅವಕಾಶ ಸುದ್ದಿನೇ ಬೇಡ, ಸಿನಿಮಾ ಸವಾಸನೆ ನಿಮಗೆ ಬೇಡ ಅಂತೇಳಿ ಎಷ್ಟೋ ಜನ ಅವರಿಗೆ ಧೈರ್ಯವನ್ನು ಕೂಡ ತುಂಬಿದಂಥ ಘಟನೆ ನಡೆಯಿತು. ಇನ್ನು ಅಂಬಾರಿ ಸಿನಿಮಾ ನಂತರ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಬೋದಿತ್ತು. ಆದರೆ ಅಭಿಪ್ರಾಯ ಕೂಡ ಸಿನಿಪ್ರಿಯರಲ್ಲಿದೆ. ಆದರೆ ಜೀವನದಲ್ಲಿ ಹೆಸರಿಗಿಂತ ಗೌರವವು ಕೂಡ ತುಂಬಾ ಮುಖ್ಯ. ಅದಕ್ಕಾಗಿನ ಗೌರವದ ದಾರಿನ ಆರಿಸಿಕೊಂಡಂಥ ಸುಪ್ರೀತಾ ಅವರು ತುಂಬಾ ಗೌರವವಾಗಿ ಮತ್ತು ಅದ್ಭುತವಾಗಿ ಹೇಳುತ್ತಾರೆ.
ಕೆಲವರು ಸಿನಿಮಾ ರಂಗವನ್ನು ಕನಸಿನ ಲೋಕ ಅಂತ ಕರೀತಾರೆ. ಆದರೆ ಅದರ ಹಿಂದೆ ಇರುವ ಒತ್ತಡ, ರಾಜಕೀಯ ಇವೆಲ್ಲ ಯಾರಿಗೂ ಕೂಡ ಕಾಣೋದಿಲ್ಲ. ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲೂ ಕೂಡ ಮುಂದೆ ಕಾಣುವಷ್ಟು ಹಿಂದೆ ಅಷ್ಟು ಕರಾಳವಾಗಿ ಇರುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಸುಪ್ರೀತ್ ಅವರು ತಮ್ಮ ಮಾತುಗಳಲ್ಲಿ ಯಾರ ಹೆಸರನ್ನು ಕೂಡ ಹೇಳದೆ, ಆದರೆ ಅವರು ಹೇಳಿದ ಸೂಚನೆಗಳು ಸಾಕಷ್ಟು ಅರ್ಥಗಳು ಕೂಡ ತುಂಬಿಕೊಂಡಿದ್ದವು. ಇನ್ನು ಅವರು ಮಾತನಾಡುವಾಗ ಅವರ ಕಣ್ಣಲ್ಲಿ ಕೂಡ ನೋವು ಹಲವರ ಮನಸ್ಸನ್ನು ಕೂಡ ಮುಟ್ಟಿತ್ತು. ಸಿನಿಮಾ ಲೋಕದಲ್ಲಿ ಮಹಿಳೆಯರು ಎದುರಿಸುವ ಸಮಸ್ಯೆಗಳ ಬಗ್ಗೆ ತುಂಬಾ ಚರ್ಚೆ ಕೂಡ ಆರಂಭವಾಗಿತ್ತು. ಇನ್ನು ಇಂದು ಅವರು ಸಿನಿಮಾಗಳಲ್ಲಿ ಭಾಳ ಕಡಿಮೆ ಕಾಣಿಸಿಕೊಂಡ್ರ ಬಗ್ಗೆ ಜನರ ಕುತೂಹಲ ಮಾತ್ರ ಕಡಿಮೆ ಆಗಿಲ್ಲ. ಅವರ ಅಭಿಮಾನಿಗಳು ಮತ್ತೆ ಅವರನ್ನು ಪರದೆಯ ಮೇಲೆ ನೋಡಲು ಇವತ್ತು ಕಾತೊರೆಯುತ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಹಳೆಯ ವಿಡಿಯೋಗಳ ಸಂದೇಶಗಳು ಮತ್ತೆ ವೈರಲ್ ಆಗುತ್ತಿವೆ. ಇಂಥವ್ರಿಗೆ ಬೆಂಬಲ ಸಿಗಬೇಕು ಅಂತ ಕೂಡ ಹೇಳುತ್ತಾರೆ. ಸಿನಿಮಾ ರಂಗದಲ್ಲಿ ಯಶಸ್ಸು ಮಾತ್ರವಲ್ಲ, ವ್ಯಕ್ತಿತ್ವ ಕೂಡ ತುಂಬಾ ಮುಖ್ಯ ಅನ್ನೋದನ್ನು ಸುಪ್ರೀತ್ ಅವರು ತೋರಿಸಿಕೊಟ್ಟಿರುವಂಥ ಸತ್ಯ. ಸುಪ್ರೀತ್ ಅವರು ಈ ಮಾತುಗಳನ್ನು ಕನ್ನಡ ಚಿತ್ರರಂಗದ ಒಳಗಿನ ಕೆಲವು ನಿಜ ಮುಖಗಳನ್ನು ಕೂಡ ಹೊರಗೆ ತಂದಿದ್ದಾರೆ. ಎಷ್ಟರ ಮಟ್ಟಿಗೆ ಸತ್ಯ ಎನ್ನುವುದು ಬೇರೆ ವಿಷಯವನ್ನಾದರೂ ನೋವು ಮಾತ್ರ ನಿಜ ಎನ್ನುವ ಭಾವನೆ ಕೂಡ ಮೂಡಿಸುತ್ತದೆ. ಏಕೆಂತಂದರೆ ಅವರು ಈ ಮಾತನಾಡಬೇಕಾದ್ರೆ ಕಣ್ಣು ತುಂಬ ನೀರು ತುಂಬಿಕೊಂಡಿದ್ದರು. ಆವಾಗಲೇ ಗೊತ್ತಾಗೋದು ಸಿನಿಮಾ ರಂಗದಲ್ಲಿ ಎಷ್ಟು ಕರಾಳ ಮುಖಗಳು ಇದ್ದಾವೆ ಅನ್ನೋದನ್ನು. ಇನ್ನು ಹೀಗೆ ಸುಪ್ರೀತ್ ಅವರು ಚಿತ್ರರಂಗದ ಒಂದು ಕರಾಳ ಅಧ್ಯಾಯನ ತೆಗೆದಿಟ್ಟರು ಅಂತ ಹೇಳ್ಬೋದು. ಆದರೆ ಅವರು ಪೂರ್ತಿಯಾಗಿ ಹೇಳಲಿಲ್ಲ ಪಾಪ. ಆದರೆ ಅವ್ರಿಗೆ ಆಗಿರುವಂಥ ನೋವು ಅವರು ಹೇಳಿರುವಂಥ ಮಾತುಗಳಲ್ಲಿ ಗೊತ್ತಾಗೋದು. ಹೀಗಾಗಿ ಸುಪ್ರೀತ್ ಅವರು ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ ದೂರ ಉಳಿದ್ರು ಅಂತ ಹೇಳ್ಬೋದು. ನೆನಪಿನ ಅಂಗಡ ಅಂತ ಒಂದು ಸಣ್ಣ ಸಿನಿಮಾದಲ್ಲಿ ಅವರು ಮಾಡಿದ್ರು ನಾಯಕಿಯಾಗಿ. ಈ ಸಿನಿಮಾ ಕೂಡ ಏನು ಹಿಟ್ಟಾಗಲಿಲ್ಲ. ಕೇವಲ ಒಂದೇ ದಿನಕ್ಕೆ ಈ ಸಿನಿಮಾ ಕೂಡ ಹೋಯಿತು. ಈ ಸಿನಿಮಾದ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳ್ಕೊಂಡು ತುಂಬ ನೋವನ್ನು ಹೇಳ್ಕೊಳ್ತಾರೆ. ಇದಾದ ಬಳಿಕ ಅವರೆಲ್ಲೂ ಕೂಡ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ಅನ್ನೋದೇ ವಿಪರ್ಯಾಸ. ಸುಮಾರು 12 ವರ್ಷಗಳೇ ಕಳೆದು ಹೋಯಿತು. ಸದ್ಯ ದೂರ ಉಳಿದಿದ್ದಾರೆ. ಸುಪ್ರೀತ್ ಅವರು ಇನ್ನು ಕೆಲವರು ಹೇಳೋ ಪ್ರಕಾರ ಮಹಾರಾಷ್ಟ್ರದಲ್ಲಿ ಇದ್ದಾರೆ ಅಂತಾರೆ, ಇನ್ನು ಕೆಲವರು ಮಂಗಳೂರಿನಲ್ಲೇ ಇದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಕೆಲವರು ಮದುವೆಯಾಗಿ ಈಗಾಗಲೇ ಅವರು ಫಾರಿನ್ ಹೋಗಿ ಸೆಟಲ್ ಆಗಿದ್ದಾರೆ ಅಂತ ಹೇಳಲಾಗುತ್ತೆ. ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳೇ ಇಲ್ಲ. ಮತ್ತು ಯಾವ ಸಿನಿಮಾಗಳಲ್ಲೂ ಕೂಡ ಅವ್ರಿಗೆ ಅಭಿನಯ ಮಾಡೋದಕ್ಕೂ ಅವಕಾಶಗಳು ಕೂಡ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ನ್ಯಾಚುರಲ್ ಬ್ಯೂಟಿ ಆಗಿದ್ದಂಥ ಸುಪ್ರೀತ್ ಅವರು ಸಿನಿಮಾ ರಂಗದಿಂದ ದೂರ ಉಳಿಯೋದ್ರ ಮೂಲಕ ಕೆಲವೊಂದು ನಿರ್ಮಾಪಕರ, ನಿರ್ದೇಶಕರ ಕರಾಳ ಮುಖವನ್ನೇ ತೆರೆದಿಟ್ಟರು ಅಂತ ಹೇಳ್ಬೋದು. ಯಾಕೆಂತಂದರೆ ಸಿನಿಮಾ ರಂಗದಲ್ಲಿ ಇದೊಂದು ಈಗಿಂದಲ್ಲ, ಹಿಂದೆಯಿಂದಲೂ ಕೂಡ ನಡ್ಕೊಂಬಂದ್ಬಿಟ್ಟಿದೆ ಅಂತ ಹೇಳಲಾಗುತ್ತೆ. ಕೆಲವರು ಹುಡುಗರಿಗೆ ಅವಕಾಶ ಬೇಕು ಅಂದರೆ ಹಣ ತಂದು ಕೊಡಬೇಕು. ಜಮೀನಾದರೂ ಮನೆ ಮಠ ಮಾರಿಕೊಂಡು ದುಡ್ಡು ತೆಗೆದುಕೊಂಡು ಬಂದರೆ ನೀನು ನಾಯಕ ಮಾಡ್ತೀನಿ ಅಂತ ಹೇಳಾದರೂ ದುಡ್ಡುಗಳನ್ನು ಮಾಡ್ಕೊಂಡಿರ್ತಾರೆ, ಕಿತ್ಕೊತಾರೆ, ಮೋಸ ಮಾಡ್ತಾರೆ ಅನ್ನೋದು ಕೂಡ ಇರುವಂಥದ್ದು. ಇನ್ನೊಂದು ಕಡೆ ಹುಡುಗಿಯರ ನಾಯಕಿಯಾಗಿ ಬರಬೇಕು ಅಂದರೆ ಅವರ ಸೌಂದರ್ಯವನ್ನು ಕೇಳ್ತಾರೆ ಅಂತ ಸಹ ಹೇಳಲಾಗುವಂಥದ್ದು. ಇದು ಕೆಲವೊಂದು ಸಿನಿಮಾ ರಂಗಗಳಲ್ಲಿ ಕರಾಳವಾದ ಮುಖಗಳನ್ನು ಹೇಳುವಂಥದ್ದು. ಇನ್ನು ಸಾಕಷ್ಟು ಚಿತ್ರರಂಗ, ತೆಲುಗು, ತಮಿಳಿನಲ್ಲಿ ಕೂಡ ಈ ಕಾಸ್ಟಿಂಗ್ ಕೋಚ್ ಬಗ್ಗೆ ಬಾಲಿವುಡ್ಡಲ್ಲೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿರುವಂಥ ಕೆಲವೊಂದು ನಟಿಯರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಹೌದು, ಇತ್ತೀಚೆಗೆ ಬಿಗ್ ಬಾಸ್ನಿಂದ ಬಂದಂಥ ಆಂಧ್ರದಲ್ಲಿರುವಂಥ ಕೆಲವು ನಟಿಯರು ಕೂಡ ಈ ವಿಚಾರವಾಗಿ ಧ್ವನಿ ಕೂಡ ಎತ್ತಿದ್ರು. ಕಾಸ್ಟಿಂಗ್ ಕೋಚ್ ಅನ್ನೋದು ಇದೆ, ತುಂಬಾ ಹಿಂಸೆ ಕೊಡ್ತಾರೆ ನಿರ್ಮಾಪಕರು, ನಿರ್ದೇಶಕರು ಅನ್ನೋದನ್ನು ಇಲ್ಲಿ ತಿಳಿಸಿದರು. ಇದೊಂದು ನಿಜಕ್ಕೂ ಕೂಡ ಒಂದು ಕರಾಳ ಅಧ್ಯಾಯ ಅಂತ ಹೇಳ್ಬೋದು. ಹೀಗಾಗಿಯೇ ಸುಪ್ರೀತ್ ಅವರು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಹೊಡೆದ್ರು. ನೀವು ಕೂಡ ಅಂಬಾರಿ ಸುಪ್ರೀತ್ ಅವ್ರನ್ನ ಮಿಸ್ ಮಾಡಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ.